ಘೋಷಿಸಿ ಸಂಪೂರ್ಣ ಸರ್ಕಾರಿ ವ್ಯಾಪಾರ ಬೇಕೇ ಬೇಕು, ಬೇಕೇ ಬೇಕು. ಆಲ್ ಇಂಡಿಯಾ ರೈತರಿಗೆ ಪಿಂಚಣ ಹಾಗೂ ಸಾಲ ಪರಿಹಾರವನ್ನು ಘೋಷಿಸಿ ಘೋಷಿಸಿ ರೈತರಿಗೆ ಪಿಂಚಣಿ ಹಾಗೂ ಸಾಲ ಪರಿಹಾರವನ್ನು ಘೋಷಿಸಿ ಘೋಷಿಸಿ ಬಗರುಕುಂ ಸಮಿತಿ ರಚಿಸದೇ ಇರತಕ್ಕಂಥ ಸರ್ಕಾರಗಳಿಗೆ ಅಧಿಕಾರ ಬೇಕೇ ಬೇಕು, ಬೇಕೇ ಬೇಕು. ಈ ಕೂಡಲೇ ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಲೇಬೇಕು, ಕೊಡಲೇಬೇಕು. ಮೆಕ್ಕೆಜೋಳಕ್ಕೆ ಯೋಗ್ಯ ಬೆಂಬಲ ಬೆಲೆ ಘೋಷಿಸಿ ಘೋಷಿಸಿ ರೈತರ ಹೋರಾಟ ಚಿರಾಯವಾಗಲಿ, ಚಿರಾಯವಾಗಲಿ. ರೈತರ ಹೋರಾಟ ಚಿರಾಯವಾಗಲಿ. ನಾವೀಗ ಮೆರವಣಿಗೆ ಮುಖಾಂತರ ಅಶೋಕ ರಸ್ತೆಯಿಂದ ಎಸಿ ಕಚೇರಿವರೆಗೆ ಸಾಗಬೇಕು. ಮುಂದೆ ಎಲ್ಲರೂ 2 ಲೈನ್ ಮಾಡಿ, ನಾವು 2 ಲೈನ್ ಮಾಡ್ಕೊಂಡು ಹೋಗೋಣ. ಮೊದಲು ಬ್ಯಾನರ್ ಮುಂದೆ ಬರಲಿ. ದೇಶವ್ಯಾಪಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏನು ರೈತ ವಿರೋಧಿ ಕಾರ್ಪೊರೇಟ್ ಪರವಾಗಿರ್ತಕ್ಕಂಥ ನೀತಿಗಳನ್ನ ತೆರೆದುಕೊಟ್ಟಿದ್ದಾರೆ, ಅದನ್ನು ಹಿಂಪಡಿಬೇಕು. ಸಂಪೂರ್ಣ ಸರ್ಕಾರಿ ವ್ಯಾಪಾರವನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಒತ್ತಾಯಿಸಿಬಿಟ್ಟು ದೇಶವ್ಯಾಪಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಆ ಭಾಗವಾಗಿ ನಾವು ದಾವಣಗೆರೆಯಲ್ಲೂ ಸಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಇವತ್ತು 60-70 ವರ್ಷಗಳಿಂದ ಬಡ ರೈತರು, ಇವತ್ತು ಭೂಹೀನ ರೈತರು ಯಾರು ಸಾಗುವಳಿ ಮಾಡ್ಕೊಂತ ಬಂದಿದ್ದಾರೆ, ಅವರಿಗೆ ಬಗರುಕುಂ ಸಾಗುವಳಿದಾರರಿಗೆ ಇವತ್ತು ಭೂಮಿ ಕೊಡಬೇಕು. ಇವತ್ತು ಮೊನ್ನೆ ಕಂದಾಯ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ, ಸಭೆ ಮೇಲೆ ಸಭೆ ಮಾಡಿಬಿಟ್ಟು ಡಿಸೆಂಬರ್ ಅಂತ್ಯದ ಒಳಗಾಗಿ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು ಅಂತೇಳಿ ತಹಶೀಲ್ದಾರ್ಗಳಿಗೆ ಸೂಚನೆ ಕೊಟ್ಟಿದ್ದರೂ ಸಹ ದಾವಣಗೆರೆ ಜಿಲ್ಲೆಯಲ್ಲಿ ಮಾಯಕೊಂಡ ಕ್ಷೇತ್ರ ಹೊರತುಪಡಿಸಿಬಿಟ್ಟು ಎಲ್ಲ ತಾಲೂಕುಗಳಲ್ಲೂ ಪ್ರಕ್ರಿಯೆ ಒಂದು ಹಂತಕ್ಕೆ ಮುಂದೋಗಿದ್ರೆ, ಇದುವರೆಗೂ ಮಾಯಕೊಂಡದಲ್ಲಿ ಬಗರುಕುಂ ಸಮಿತಿ ರಚನೆ ಮಾಡೋದ್ರಲ್ಲಿ ಇವತ್ತು ಬಹುತೇಕ ಅರ್ಜಿಗಳನ್ನ ತಿರಸ್ಕೃತ ಮಾಡಿದ್ದಾರೆ. ನಾವು ಇದನ್ನು ಖಂಡಿಸ್ಬಿಟ್ಟು ಈ ಪ್ರತಿಭಟನಾ ದಿನದ ಭಾಗವಾಗಿ ಇವತ್ತು ಎಲ್ಲ ಬೆಳೆಗಳಿಗೆ ಯೋಗ್ಯ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ಸಂಪೂರ್ಣ ಸರ್ಕಾರಿ ವ್ಯಾಪಾರ ಅನುಷ್ಠಾನಗೊಳಿಸಬೇಕು, ರೈತರಿಗೆ ಪಿಂಚಣಿ ಮತ್ತು ಸಾಲ ಪರಿಹಾರ ಘೋಷಣೆ ಮಾಡಬೇಕು. ಈ ಥರ ಹಲವಾರು ಬೇಡಿಕೆಗಳ ಜೊತೆಗೆ ಬಗರುಕುಂ ಸಾಗುವಳಿದಾರರಿಗೂ ಹಕ್ಕುಪತ್ರ ಕೊಡಬೇಕು. ಮಾಯಕೊಂಡ ಕ್ಷೇತ್ರದಲ್ಲಿ ಈ ಕೂಡಲೇ ಬಗರುಕುಂ ಕಮಿಟಿ ರಚನೆ ಮಾಡಿ ಸಭೆ ಕರಿಬೇಕು. ಸಭೆಯಲ್ಲಿ ಏನು ಈ ಹಿಂದೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 11,000ಕ್ಕೂ ಹೆಚ್ಚು ಅರ್ಜಿಗಳು ಮಾಯಕೊಂಡದಲ್ಲಿದ್ದಾವೆ, ಮಾಯಕೊಂಡ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಆದರೆ 9,000ಕ್ಕೂ ಹೆಚ್ಚು ಅರ್ಜಿ ತಿರಸ್ಕೃತ ಆಗಿದೆ. ಆಮೇಲೆ ತಹಶೀಲ್ದಾರ್ ಹೇಳ್ತಾರೆ ಭೂಮಿನೇ ಇಲ್ಲ, ಇದುವರೆಗೂ ಕೂಡ ಕೊಡೋದಕ್ಕೆ ಭೂಮಿನೇ ಇಲ್ಲ ಅಂತ ಹೇಳ್ತಾರೆ. ನಾವು ತಹಶೀಲ್ದಾರ್ಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ರೈತರು ಮತ್ತು AKKMS ಸಂಘಟನೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಕೂಡಲೇ ಭೂ ಮಂಜೂರಾತಿ ಸಮಿತಿ ರಚನೆ ಮಾಡಿ, ಅಲ್ಲಿ ಪಾರದರ್ಶಕವಾಗಿ ಚರ್ಚೆ ಆಗಲಿ. ಭೂಮಿ ನಾವು ತೋರಿಸ್ತೀವಿ, ರೈತರು ಕರ್ಕೊಂಡೋಗಿ ಅವ್ರಿಗೆ ಭೂಮಿ ಎಲ್ಲೈತೆ ಅನ್ನೋದು ನಾವು ತೋರಿಸ್ತೀವಿ. ಹಾಗಾಗಿ ಈ ಕೂಡಲೇ ನೀವು ಬಗರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಬೇಕು. ಇವೆಲ್ಲ ಬೇಡಿಕೆಗಳನ್ನ ಆಗ್ರಹಿಸಬೇಕು, ರೈತರ ಎಲ್ಲ ಬೇಡಿಕೆಗಳನ್ನ ಆಗ್ರಹಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಈ ಪ್ರತಿಭಟನಾ ದಿನ ನಾವು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಧು ಕೊಗಲೇರಿ, ಜಿಲ್ಲಾಧ್ಯಕ್ಷ AKKMS ದಾವಣಗೆರೆ. ಅವರು ಸಾಮಾನ್ಯ 60-70 ವರ್ಷಗಳಿಂದಲೂ ಕೂಡ ರೈತರು ಭೂಮಿಯನ್ನು ಉಳುಮೆ ಮಾಡಿಕೊಂಡು ಬಂದಿರ್ತಾರೆ. ಇದುವರೆಗೂ ಕೂಡ ಯಾವ ಸರ್ಕಾರಗಳು ಬಂದರೂ ಕೂಡ ರೈತರ ಮೇಲೆ ಗಮನ ಇಟ್ಟು ಇವತ್ತು ಕೂಡ ಸಾಗುವಳಿ ಯಾರಿಗೆ ಕೊಡ್ತಾ ಇಲ್ಲ. ಈಗ ಬಂದಿರತಕ್ಕಂಥ ತಹಸೀಲ್ದಾರ್ಗಳು MLAಗಳು ಅಲ್ಲಿ ಭೂಮಿನೇ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅವರು ಐಶ್ವರ್ಯ ಜೀವನ ಈ ಚೇರ್ ಮೇಲೆ ಕೂತ್ಕೊಂಡು ಭೂಮಿನೇ ಇಲ್ಲ ಅಂತ ಕೂತ್ಕೊಂಡ್ರೆ ಕಾಣಿಸೋದಿಲ್ಲ. ಅಲ್ಲಿ ರೈತರ ಮಾಡಿರ್ತಕ್ಕಂಥ ಭೂಮಿ ಹತ್ರ ಬಂದು ಕೇಳಿ ಮಾಡಿ ವಿಲೇಜ್ ಅಕೌಂಟ್ಗಳು ಇರ್ತಾರೆ, ಅವರಲ್ಲಿ ಇಟ್ಕೊಂಡು ಆ ಭೂಮಿ ಎಲ್ಲಿದೆ ಎಲ್ಲಿಲ್ಲ ಅಂತ ಪರಿಶೀಲನೆ ಮಾಡಿದರೆ ಭೂಮಿ ಇವತ್ತು ರೈತರಿಗೆ ಸಿಗೋಕ್ಕೆ ಸಾಧ್ಯತೆ ಐತಿ. ಇವತ್ತು ಭೂಮಿನೇ ಇಲ್ಲ ಅಂತಂದೇಳಿ ಐಶ್ವರ್ಯ ಜೀವನ ಮಾಡ್ಕೊಂಡು ಇವತ್ತು ಅವರು ಚೇರ್ನಾಗ ಕೂತ್ಕೊಂಡು ಇದು ಮಾಡ್ಕೊಂತ ಹೋದ್ರಾಗಲ್ಲ. ನಾವು ಇವತ್ತು ಸಣ್ಣ ಪ್ರತಿಭಟನೆ, ಇದು ಮುಂದೆ ಆದ ದೊಡ್ಡ ಪ್ರತಿಭಟನೆ ಮಾಡಬೇಕಾಗ್ತದೆ. ದಯಮಾಡಿ ಯಾವ ಅಧಿಕಾರಿಗಳಾಗಲಿ ಸಾಗುವಳಿ ಬಡ ಜನಗಳಿಗೆ ಕೊಡಬೇಕು. ಬಡವರಿಗೆ ಎಲ್ಲ ಬೆಳೆ ಬೆಳೆದಿರ್ತಕ್ಕಂಥ ಧಾನ್ಯಗಳಿಗೂ ಕೂಡ ಯೋಗ್ಯವಾದ ಬೆಲೆಯನ್ನು ಬೆಂಬಲಿಸಬೇಕು. ಇವತ್ತು ಎಲ್ಲ ಇದನ್ನು ಏನಂತ ಅಂದರೆ ಜಾಯಿಂಟ್ ಸರ್ವೆ ಕೂಡ ಮಾಡಿದ್ದಾರೆ. ಇವತ್ತು
ಜೇಂಟ್ ಸರ್ವೆ ಮಾಡಿದ್ರು ಕೂಡ ಅದನ್ನಂಗೆ ನೆಗ್ಲೆಕ್ಟ್ ಮಾಡಿ ಅದನ್ನಂಗೆ ಹಿಂದೆ ಇಟ್ಟಿದ್ದಾರೆ. ಆದರೆ ದಯಮಾಡಿ ನಮಗೆ ರೈತರಿಗೆಲ್ಲ ಸಾಗುವಳಿ ಪತ್ರವನ್ನು ಕೊಡಲೇಬೇಕಂತಂದೇಳಿ ಇವತ್ತಿನ ದಿವಸ ನಾವು ಒತ್ತಾಯಿಸ್ತೇವೆ. ನಾವು NK ಬಸವರಾಜಪ್ಪ ನೀರ್ತಡಿ ಉಪಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು. ಘೋಷಿಸಿ ಘೋಷಿಸಿ ಭೂಮಿಯನ್ನು ನೀಡಲೇಬೇಕು. ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಲೇಬೇಕು. ರೈತರ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಲೇಬೇಕು. ಬಗರ್ಕುಂ ರೈತರಿಗೆ ಈ ಕೂಡಲೇ ಭೂಮಿಯನ್ನು ನೀಡಲೇಬೇಕು. ಬಗರ್ಕುಂ ರೈತರಿಗೆ ಈ ಕೂಡಲೇ ಭೂಮಿಯನ್ನು ನೀಡಲೇಬೇಕು. ಇನ್ಕ್ಲಾಬ್ ಜಿಂದಾಬಾದ್. ಇನ್ಕ್ಲಾಬ್ ಜಿಂದಾಬಾದ್. AKMS ರೈತರ ಹೋರಾಟ ಚಿರಾಯವಾಗಲಿ. AKMS ರೈತರ ಹೋರಾಟ ಚಿರಾಯವಾಗಲಿ. ಜಿಂದಾಬಾದ್.